ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾವೆಲ್ಲರೂ ಕೂಡ ಮಿಸ್ ಇಲ್ಲದೆ ವಾಟ್ಸಪ್ಪನ್ನು ಯೂಸ್ ಮಾಡ್ತೀವಿ. ಈ ವಾಟ್ಸಪ್ ಒಂದು ರೀತಿ ನಮ್ಮ ಜೀವನದ ಒಂದು ಭಾಗವಾಗೋಗ್ಬಿಟ್ಟಿದೆ. ನಾನಿವತ್ತು ಈ ವಾಟ್ಸಪ್ಗೆ ಬರ್ತಾ ಇರುವಂಥ ಕೆಲವೊಂದು ಹೊಸ ಅಪ್ಡೇಟ್ಗಳ ಪರಿಚಯವನ್ನು ಮಾಡಿಕೊಡ್ತೀನಿ. ಅದರಲ್ಲಿ ಕೆಲವೊಂದು ಅಪ್ಡೇಟ್ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬನ್ನಿ ಶುರು ಮಾಡೋಣ. ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಪೇರೆಂಟಲ್ ಕಂಟ್ರೋಲು. ನೆಕ್ಸ್ಟಿಂದ ಪೇರೆಂಟ್ಸು ಅವರ ಮಕ್ಕಳ ವಾಟ್ಸಪ್ ಅಕೌಂಟನ್ನು ಮಾನಿಟರ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು. ಬಟ್ ಅವ್ರ ಚಾಟ್ ಹಿಸ್ಟ್ರಿಯನ್ನು ನೋಡೋದಕ್ಕಾಗೋದಿಲ್ಲ. ಆಯಿತಾ? ಯಾವ ರೀತಿ ಕಂಟ್ರೋಲ್ ಅವ್ರು ಮಾಡ್ಬೋದು ಅಂದರೆ, ರೀಸೆಂಟಾಗಿ ನಿಮ್ಮ ಮಕ್ಕಳು ಯಾರ ಹತ್ರ ಚಾಟ್ ಮಾಡ್ತಾ ಇದ್ದಾರೆ ಅದನ್ನು ನೋಡ್ಬೋದು. ಬಟ್ ಏನು ಚಾಟ್ ಮಾಡ್ತಾ ಇದ್ದಾರೆ ಗೊತ್ತಾಗೋದಿಲ್ಲ. ಮತ್ತು ಅನ್ನೋನ್ ನಂಬರಿಂದ ಚಾಟ್ ಬಂತು ಅಂದರೆ ಪೇರೆಂಟ್ಸ್ ಅದನ್ನು ಅಪ್ರೂವ್ ಮಾಡಬೇಕಾಗತ್ತೆ. ಅಪ್ರೂವ್ ಮಾಡದೆ ಮಕ್ಕಳು ಅವ್ರ ಜೊತೆ ಚಾಟ್ ಮಾಡೋದಕ್ಕಾಗೋದಿಲ್ಲ. ತುಂಬ ಯೂಸ್ ಆಗುವಂಥ ಫೀಚರ್. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳಿಗೆ ಸ್ಮಾರ್ಟ್ಫೋನ್ ಬ್ಯಾನ್ ಆಗಿಬಿಟ್ಟಿದೆ. ಸೊ ಸ್ಟಿಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳಿಗೆ ಸ್ಮಾರ್ಟ್ಫೋನೇ ಬ್ಯಾನ್ ಆಗಿದೆ. ಇನ್ನು ವಾಟ್ಸಾಪಲ್ಲಿಂದ, ಪೇರೆಂಟಲ್ ಕಂಟ್ರೋಲಲ್ಲಿಂದ. ಬಟ್ ಸ್ಟಿಲ್ ಮಕ್ಳು ಕದ್ದಾದರೂ ಸ್ಮಾರ್ಟ್ಫೋನ್ನ ಯೂಸ್ ಮಾಡ್ತಾರೆ. ನಮ್ಮ ಪೇರೆಂಟ್ಸ್ ಎಷ್ಟು ಸಲ ಊಟ ತಿನ್ಸೋಕ್ಕೆಲ್ಲ ಫೋನ್ನ ಕೊಡ್ತಾರೆ. ಅದು ಹೆಂಗೆ ಗೌರ್ಮೆಂಟ್ ಅದನ್ನು ಕಂಟ್ರೋಲ್ ಮಾಡ್ತಾರೋ ಗೊತ್ತಿಲ್ಲ. ಮೋಸ್ಟ್ಲಿ ಮಕ್ಕಳಿಗೆ ಟ್ಯಾಬ್ಲೆಟು, ಲ್ಯಾಪ್ಟಾಪ್ ಅಲ್ಲೋಗಿರಬಹುದೇನೋ. ಈ ಟ್ಯಾಬ್ಲೆಟು ಕೂಡ ಒಂದು ರೀತಿಯ ಸ್ಮಾರ್ಟ್ಫೋನೇ ಅಲ್ವಾ? ಅದು ಏನಪ್ಪ, ಅದು ಹೆಂಗೆ ರೂಲ್ಸ್ ಮಾಡೋರೋ ದೇವ್ರಿಗೆ ಗೊತ್ತು. ಇನ್ನು ಮುಂದಿನ ಫೀಚರ್ ವಾಟ್ಸಾಪ್ನಲ್ಲಿ ಮೆಸೇಜನ್ನು ಸ್ಕೆಡ್ಯೂಲ್ ಮಾಡುವಂಥ ಫೀಚರ್ ಆಲ್ರೆಡಿ ಬಂದಿರ್ಬೋದು. ಕೆಲವೊಂದು ಸ್ಮಾರ್ಟ್ಫೋನ್ಗಳಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಸ್ಕೆಡ್ಯೂಲ್ ಮಾಡ್ಬೋದು. ಈ ಟೈಮಿಗೆ ಆ ಒಂದು ಮೆಸೇಜ್ ಹೋಗಬೇಕು ಅಂತ ಸ್ಕೆಡ್ಯೂಲ್ ಮಾಡಿಬಿಟ್ಬಿಟ್ರೆ ಆ ಟೈಮಿಗೆ ಕರೆಕ್ಟಾಗಿ ಮೆಸೇಜ್ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಬರ್ಡೇ ಇರುತ್ತೆ, ಕರೆಕ್ಟಾಗಿ 12 ಗಂಟೆಗೆ ವಿಶ್ ಮಾಡಬೇಕು, ಬಟ್ ನಿದ್ದೆ ಬರ್ತಾ ಇರುತ್ತೆ. ಸ್ಕೆಡ್ಯೂಲ್ ಮಾಡಿಬಿಟ್ಟು ನೀವು ಮಲ್ಕೊಂಬಿಟ್ರೆ ಕರೆಕ್ಟಾಗಿ 12 ಗಂಟೆಗೆ ಮೆಸೇಜ್ ಕಳಿಸುತ್ತೆ. ತುಂಬ ಯೂಸ್ ಆಗುವಂಥ ಫೀಚರು. ನೆಕ್ಸ್ಟ್, ಗೆಸ್ಟ್ ಚಾಟ್ ಅಂತ. ಯಾವುದೇ ನಂಬರನ್ನು ಹಾಕದೆ, ಯಾವುದೇ ವಾಟ್ಸಪ್ ಅಪ್ಲಿಕೇಶನ್ ಇಲ್ಲದ ರೀತಿ ಗೆಸ್ಟ್ ಚಾಟನ್ನು ಲಿಂಕ್ನ ಮುಖಾಂತರ ಮಾಡ್ಬೋದು. ನೀವು ಯಾರ ಹತ್ರ ಗೆಸ್ಟ್ ಚಾಟ್ ಮಾಡಬೇಕು ಅಂದ್ರೆ ಅವ್ರ ಹತ್ರ ಒಂದು ಲಿಂಕನ್ನು ಕಳಿಸಿರ್ತಾರೆ. ನಂಬರ್ ಶೇರ್ ಮಾಡೋ ಅವಶ್ಯಕತೆ ಇಲ್ಲ. ಆ ಲಿಂಕ್ ಕಳಿಸಿದ್ರೆ ಸಾಕು. ಆ ಲಿಂಕನ್ನು ಅವರು ಓಪನ್ ಮಾಡಿಕೊಂಡು ನಿಮ್ಮ ಜೊತೆ ಚಾಟ್ ಮಾಡ್ಬೋದು. ಹೆವಿ ಯೂಸ್ ಆಗುವಂಥ ಫೀಚರ್ ನಂಗೆ ಅನ್ನಿಸ್ದಂಗೆ. ಕ್ರೇಜಿ. ನಾನು ನೆಕ್ಸ್ಟು ನಿಮ್ಮೆಲ್ರಿಗೂ ಲಿಂಕನ್ನು ಕೊಡ್ಬೋದು. ನನ್ನ ಫೋನ್ ನಂಬರ್ ಕೊಡೋ ಅವಶ್ಯಕತೆ ಇಲ್ಲ. ಬೆಂಕಿ ಅಲ್ವಾ? ಇನ್ನು ಮುಂದಿನ ಫೀಚರ್, ರೀಸೆಂಟ್ ಗ್ರೂಪ್ ಚಾಟ್ ಹಿಸ್ಟ್ರಿಯನ್ನು ಶೇರ್ ಮಾಡುವಂಥ ಫೀಚರ್. ನಿಮ್ಮನ್ನು ಯಾರೋ ಒಬ್ಬರು ಒಂದು ಗ್ರೂಪಿಗೆ ಆ್ಯಡ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ನಿಮ್ಮನ್ನು ಆ ಗ್ರೂಪಿಗೆ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಏನು ಚಾಟ್ ನಡೀತಾ ಇತ್ತು ನೀವು ನೋಡೋದಕ್ಕಾಗೋದಿಲ್ಲ. ಆಯಿತಾ? ನೆಕ್ಸ್ಟಿಂದ ಆ ಗ್ರೂಪ್ನ ಅಡ್ಮಿನ್ನು ನಿಮಗೆ ಪ್ರೀವಿಯಸ್ ಚಾಟ್ ಹಿಸ್ಟ್ರಿಯನ್ನು ಶೇರ್ ಮಾಡ್ಬೋದು. ಕ್ರೇಜಿ ಫೀಚರ್. ಆಯಿತಾ? ಒಂದು ಗ್ರೂಪಿಗೆ ಏನೋ ಆ್ಯಡ್ ಮಾಡಿರ್ತೀರಾ, ಏನೋ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ. ಎಲ್ಲ ಪ್ಲ್ಯಾನನ್ನೆಲ್ಲ ಫುಲ್ ಟೈಪ್ ಮಾಡಿ ಎಲ್ಲ ಆಗಿರುತ್ತೆ. ಆಮೇಲೆ ಇನ್ನೊಬ್ರು ಯಾರೋ ಬರ್ತೀನಿ ಅಂತಾರೆ. ಆ್ಯಡ್ ಮಾಡಿದ ತಕ್ಷಣ ಅವ್ರಿಗೆ ಸಪ್ರೇಟಾಗಿ ಎಲ್ಲದನ್ನು ಹೇಳ್ಕೊಂಬರ್ಬೇಕು. ಆ ರೀತಿ ಇಲ್ಲ. ಈಗ ಆ ಹಳೇ ಚಾಟ್ ಹಿಸ್ಟ್ರಿಯನ್ನು ಶೇರ್ ಮಾಡಿದ ತಕ್ಷಣ ಅವರು ಪ್ರೀವಿಯಸ್ ಹಿಸ್ಟ್ರಿಯನ್ನು ನೋಡ್ಕೊಂಡು ಎಲ್ಲ ನೋಡ್ಕೊಂಬಿಡ್ಬೋದು. ಆಯಿತಾ? ಸೊ ತುಂಬ ಯೂಸ್ ಆಗುತ್ತೆ ಫೀಚರ್ ನಂಗೆ ಅನ್ನಿಸ್ದಂಗೆ. ನೆಕ್ಸ್ಟು, ವಾಟ್ಸಾಪಿಂದು ಟ್ಯಾಬ್ಸ್ಗಳನ್ನು ಆರ್ಗನೈಸ್ ಮಾಡುವಂಥ ಫೀಚರ್ ಬರ್ತಾ ಇದೆ. ಸೊ ಕೆಳಗಡೆ ನಮಗೆ ಚಾಟು, ಅಪ್ಡೇಟ್ಸು, ಕಾಲು, ಗ್ರೂಪ್ ಅಂತ, ಕಮ್ಯುನಿಟಿ ಅಂತ ಇರುತ್ತಲ್ವ. ನೀವು ಬೇಕು ಅಂತ ಅಂದರೆ ಇನ್ನೂ ಅಡಿಷ್ನಲ್ ಅಥವಾ ಒಂದನ್ನು ರಿಮೂವ್ ಮಾಡಿ ಇನ್ನೊಂದು ಕಸ್ಟಮೈಸ್ ಮಾಡುವಂಥ ಫೀಚರ್ನ ಕೊಟ್ಟಿದ್ದಾರೆ. ಕ್ರೇಜಿ. ಸೊ ಹೆವಿ ಯೂಸ್ ಆಗುತ್ತೆ ಇದು ಕೂಡ. ಇನ್ನು ಮುಂದಿನ ಫೀಚರ್ ಬಂದ್ಬಿಟ್ಟು, ನಿಮ್ಮ ವಾಟ್ಸ್ಯಾಪ್ ಸ್ಟೋರಿಯನ್ನು ನೀವು ಸೇವ್ ಮಾಡದ ನಂಬರ್ಗೂ ಸಹ ಶೇರ್ ಮಾಡುವಂಥ ಫೀಚರು. ಅಂದರೆ ನಿಮ್ಮ ಫೋನಲ್ಲಿ ಕಾಂಟ್ಯಾಕ್ಟ್ ಸೇವ್ ಆಗಿರೋದಿಲ್ಲ, ಬಟ್ ಅವ್ರ ಹತ್ರ ಚಾಟ್ ಮಾಡಿರ್ತೀರ. ಆಯಿತಾ? ಸೊ ಅವ್ರಿಗೂ ಸಹ ನಿಮ್ಮ ಸ್ಟೋರಿ ಕಾಣಿಸುತ್ತೆ. ನೆಕ್ಸ್ಟಿಂದ ಅದನ್ನು ನೀವು ಬೇಕು ಅಂದರೆ ಎನೇಬಲ್ ಮಾಡ್ಕೊಬೋದು. ನಂಗೆ ಅನ್ನಿಸ್ದಂಗೆ ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ, ತುಂಬ ಜನರ ಜೊತೆ ಚಾಟ್ ಮಾಡಿರ್ತೀರ, ಬಟ್ ತುಂಬ ಜನ ಸೇವ್ ಮಾಡಿರಲ್ಲ. ಸೊ ನೀವು ಸ್ಟೋರಿ ಹಾಕಿದರೆ ಸೇವ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ತೋರ್ಸೋಕ್ಕೆ ಶುರುವಾಗುತ್ತೆ ಸ್ಟೋರಿಯನ್ನು. ಸೊ ಒಳ್ಳೆಯ ಫೀಚರು. ಯಾರಿಗೆ ಅಂದರೆ, ನೀವೇನಾದರೂ ಪ್ರಾಡಕ್ಟನ್ನು ಸೇಲ್ ಮಾಡ್ತಾ ಇರ್ತೀರ ಅಂತ ಅಂದ್ಕೊಳ್ಳಿ, ಪ್ರಮೋಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಬೋದು. ನಂಗೆ ಅನ್ನಿಸ್ದಂಗೆ ಇದನ್ನು. ಇನ್ನು ಮುಂದಿನ ಫೀಚರು, ಸ್ಟೇಟಸ್ ಏನಿತ್ತು ಇಷ್ಟು ದಿನ ನಮಗೆ ಅಪ್ಡೇಟ್ಸ್ ಒಳಗೆ ಬರ್ತಾಯಿತ್ತು, ಸ್ಟೋರಿಗಳು. ಆಯಿತಾ? ಅಂದರೆ ಸ್ಟೋರಿ ಎಲ್ಲ ಸ್ಟೇಟಸ್ ಒಳಗೆ ಬರ್ತಿತ್ತು. ನೆಕ್ಸ್ಟು ಚಾಟ್ ಮೇಲ್ಗಡೆ ಬರುತ್ತಂತೆ. ಆಯಿತಾ? ಸೊ ಅದನ್ನು ಕೂಡ ಚೇಂಜ್ ಮಾಡ್ತಾ ಇದ್ದಾರೆ. ಮೇನ್ ಸ್ಕ್ರೀನಲ್ಲೇ ಸ್ಟೋರಿ ಕಾಣಿಸೋಕ್ಕೆ ಶುರುವಾಗುತ್ತೆ ನೆಕ್ಸ್ಟು. ಸೊ ಅದ್ರ ಮಧ್ಯದಲ್ಲಿ ಸ್ವಲ್ಪ ದಿನದಲ್ಲಿ ಅಡ್ವರ್ಟೈಸ್ಮೆಂಟು ಇವೆಲ್ಲ ಬರೋಕ್ಕೆ ಶುರುವಾಗುತ್ತೆ. ಸೊ ನೀವು ಬೇಕು ಅಂದರೆ ನಿಮ್ಮದು ಚಾನಲ್ ಇದ್ದರೆ, ಗ್ರೂಪ್ ಇದ್ದರೆ ಅದನ್ನು ಪ್ರಮೋಟ್ ಬೇಕಾದ್ರೆ ಮಾಡ್ಕೊಬೋದು. ಸೊ ಪ್ರಮೋಟ್ ಮಾಡ್ಕೊಂಡು ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ಬೋದು. ಅದನ್ನು ವಾಟ್ಸಪ್ನ ಸ್ಟೋರಿಗಳ ಮಧ್ಯೆ ಎಲ್ಲ ತೋರ್ಸೋಕ್ಕೆ ಶುರು ಮಾಡುತ್ತೆ. ಒಟ್ಟಿನಲ್ಲಿ ವಾಟ್ಸಪ್ಪನ್ನು ಹಾಳು ಮಾಡಿ ಬಿಸಾಕ್ತವ್ರೆ ಅಂತ ಅಂದ್ಕೊಳ್ಳಿ. ಆಯಿತಾ? ಮತ್ತು ಈ ಗ್ರೂಪ್ಗಳಲ್ಲಿ ಏನಾದರೂ ಒಂದು ಪೋಸ್ಟು, ಏನೋ ಒಂದು ಫಾರ್ವರ್ಡ್ ಆಯಿತು ಅಂದರೆ ಎಷ್ಟು ಸಲ ಫಾರ್ವರ್ಡ್ ಆಗಿದೆ ಅದನ್ನು ನೋಡುವಂಥ ಫೀಚರ್ ಕೂಡ ಬಂದಿದೆ. ಇನ್ಫೋನಲ್ಲಿ ನೀವು ನೋಡ್ಬೋದು ಎಷ್ಟು ಸಲ ಫಾರ್ವರ್ಡ್ ಆಗಿದೆ, ಎಷ್ಟು ಜನಕ್ಕೆ ರೀಚ್ ಆಗಿದೆ ಅಂತ ನೋಡ್ಬೋದು. ಇದು ಆಲ್ರೆಡಿ ಫೀಚರ್ ಬಂದಿದೆ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಆಯಿತಾ? ಇನ್ನು ಮುಂದಿನ ಫೀಚರ್ ಬಂದುಬಿಟ್ಟು, ನಿಮ್ಮ ಕ್ಲೋಸ್ ಫ್ರೆಂಡ್ಸಿಗೆ ಮಾತ್ರ ಸ್ಟೋರಿ ಶೇರ್ ಆಗುವಂಥ ಫೀಚರ್. ಆಯಿತಾ? ಸೊ ಅನ್ನೋನ್ ನಂಬರ್ಸ್ ಆಯಿತು. ನೆಕ್ಸ್ಟು ನೀವು ಕ್ಲೋಸ್ ಫ್ರೆಂಡ್ಸ್ ಒಂದು ಲಿಸ್ಟ್ ಮಾಡಿಟ್ಬಿಟ್ರೆ ಅವ್ರಿಗೆ ಮಾತ್ರ ನಿಮ್ಮ ಸ್ಟೋರಿ ಏನಾದ್ರು ಅಪ್ಡೇಟ್ ಇದ್ದರೆ ಅವ್ರಿಗೆ ಮಾತ್ರ ಶೇರ್ ಆಗುತ್ತೆ.
ಸೊ ಇದು ಕೂಡ ಯೂಸ್ ಆಗುವಂಥ ಫೀಚರು. ಇನ್ನು ಮುಂದಿನ ಫೀಚರ್, ಸ್ನ್ಯಾಪ್ಚಾಟಲ್ಲಿ ಯಾವ ರೀತಿ ನೀವು ಮೆಸೇಜ್ ನೋಡಿದ ತಕ್ಷಣ ಡಿಸಪಿಯರ್ ಆಗಿಬಿಡೋದು ಗೊತ್ತಾ, ಆ ರೀತಿ ಒಂದು ಫೀಚರ್ ಇದೀಗ ವಾಟ್ಸಾಪ್ಗೂ ಸಹ ಬರ್ತಾ ಇದೆ. ಇನ್ಸ್ಟ್ಯಾಂಟ್ ಡಿಸಪಿಯರಿಂಗ್ ಮೆಸೇಜ್, ಟೈಮಿಂಗ್ ಕೊಡ್ಬೋದು ನೀವು, ಆಯಿತಾ. ಸೊ ನೀವು ನೋಡಿದ ತಕ್ಷಣ ಅದು ಮೆಸೇಜ್ ಡಿಸಪಿಯರ್ ಆಗೋ ರೀತಿ, ಬೇಕು ಅಂದರೆ 1 ದಿನ 2 ದಿನ, ಸೊ ಅದನ್ನು ನೀವು ಬೇಕು ಅಂದರೆ ಅಡ್ಜಸ್ಟ್ ಕೂಡ ಮಾಡ್ಕೊಬೋದು. ಈ ಒಂದು ಆಪ್ಷನ್ನು ಬರ್ತದೆ, ಡಿಸಪಿಯರಿಂಗ್ ಮೆಸೇಜ್. ಸೊ ಇದಕ್ಕಿಂತ ಮುಂಚೆ 1 ದಿನ 2 ದಿನ ಆದಮೇಲೆ ಆಗ್ತಿತ್ತು. ಇನ್ಸ್ಟ್ಯಾಂಟಾಗಿ ಡಿಸಪಿಯರ್ ಆಗುವಂಥ ಆಪ್ಷನ್ ಇರಲಿಲ್ಲ, ಅದೊಂದು ಆ್ಯಡ್ ಆಗಿದೆ. ಇನ್ಸ್ಟ್ಯಾಂಟಾಗಿ ಡಿಸಪಿಯರ್ ಆಗುತ್ತೆ, ಕ್ರೇಜಿ. ಇನ್ನು ಮುಂದಿನ ಫೀಚರ್ ಬಂದ್ಬಿಟ್ಟು, ಇಷ್ಟು ದಿನ ನಾವು ವಾಟ್ಸಪ್ನಲ್ಲಿ ಬರೀ 3 ಚಾಟ್ಗಳನ್ನು ಪಿನ್ ಮಾಡ್ಬೋದಾಗಿತ್ತು. ಸೊ ನೆಕ್ಸ್ಟಿಂದ 20 ಚಾಟ್ಗಳನ್ನು ನೀವು ಪಿನ್ ಮಾಡ್ಬೋದು. ಕ್ರೇಜಿ ಗುರು, 20 ಚಾಟ್. ಇನ್ನು ಮುಂದಿನ ಫೀಚರ್, ಟ್ರಾನ್ಸ್ಲೇಷನ್ ಫೀಚರ್. ವಾಟ್ಸಪ್ನಲ್ಲಿ ನೆಕ್ಸ್ಟಿಂದ 13 ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಮಾಡುವಂಥ ಫೀಚರ್ ಬರ್ತಾಯಿದೆ. ಇನ್ನು ಕನ್ನಡ ಅವೈಲಬಲ್ ಇಲ್ಲ, ಹಿಂದಿ ಇದೆ ಅಷ್ಟೇ ನಮ್ಮ ದೇಶದ್ದು, ಉಳಿದಿದ್ದೆಲ್ಲ ನಿಧಾನವಾಗಿ ಬರಬಹುದು ನಂಗೆ ಅನ್ನಿಸ್ದಂಗೆ. ಇದರ ಜೊತೆಗೆ ನಮ್ಮ ದೇಶದಲ್ಲಿ ನೀವು ಸಿಮ್ ಇಲ್ಲದೆ ವಾಟ್ಸಪ್ಪನ್ನು ಯೂಸ್ ಮಾಡೋದಕ್ಕಾಗಲ್ಲ. ನೆಕ್ಸ್ಟಿಂದ ಫಿಸಿಕಲ್ ಸಿಮ್ ಇರಲೇಬೇಕಾಗತ್ತೆ. ಸೊ ಅದು ಕೂಡ ನಮ್ಮ ದೇಶದ ರೂಲ್ಸು. ಸೊ ನಮ್ಮ ದೇಶಕ್ಕೆ ಒಂದು ಅಪ್ಡೇಟ್ ಬರ್ತಾ ಇದೆ, ಬಂದಿರ್ಬೋದು ಕೆಲವೊಬ್ಬರಿಗೆ ಆಲ್ರೆಡಿ. ಸೊ ವಿತೌಟ್ ಸಿಮ್ಮು ನೀವು ವಾಟ್ಸಪ್ಪನ್ನು ಯೂಸ್ ಮಾಡೋದಕ್ಕಾಗಲ್ಲ, ಪ್ರತಿ ಸಲ ವೆರಿಫೈ ಮಾಡಬೇಕಾಗತ್ತೆ. ವಾಟ್ಸಪ್ ವೆಬ್ಬು ಕೂಡ ಅಷ್ಟೇ, ಲಾಗೌಟ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಒಂದು ಸಲ ಆಗ್ಬಿಟ್ಬಿಟ್ರೆ ಓಪನ್ ಆಗಿರಲ್ಲ. ಸೊ ಈಗ ಒಂಥರ ಸಿಮ್ಮನ್ನು ಮ್ಯಾಂಡೇಟ್ರಿ ಮಾಡಿಬಿಟ್ಟವ್ರೆ. ಸೊ ಒಳ್ಳೆಯದು. ಇದಿಷ್ಟು ವಾಟ್ಸಪ್ಗೆ ಬರ್ತಿರುವಂಥ ಕೆಲವೊಂದು ಇಂಟ್ರೆಸ್ಟಿಂಗ್ ಫೀಚರ್ಗಳು. ಬೇಜಾನ್ ಬರುತ್ತೆ, ದಿನ ಅಪ್ಡೇಟ್ ಬರುತ್ತೆ, ಆಯಿತಾ. ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಈ ಕೆಲವೊಂದು ಫೀಚರ್ಗಳು. ನಿಮ್ಗೆ ಇದ್ರಲ್ಲಿ ಯಾವ್ದು ಇಷ್ಟ ಆಯ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.